ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ನಾಳೆ ಅಂತಂದ್ರೆ ಅಕ್ಟೋಬರ್ 15ನೇ ತಾರೀಕು ನಿಮ್ಗೆಲ್ಲ ಗೊತ್ತಿರಂಗೆ ಹುಂಡೈನ ಅತಿ ದೊಡ್ಡ IPO ರಿಲೀಸ್ ಆಗ್ತಾ ಇದೆ. ಸೊ 15ನೇ ತಾರೀಕಿಂದ 17ನೇ ತಾರೀಕುವರೆಗೂ ಇರುತ್ತೆ. ಈ IPOಗೆ ತುಂಬಾ ಜನ ಅಪ್ಲೈ ಮಾಡಬೇಕು ಅಂತ ಆತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ನಾನು ಅಪ್ಲೈ ಮಾಡ್ತೀನಾ ಮಾಡಲ್ವಾ, ಕೆಲವೊಂದು ಪಾಯಿಂಟ್ಸ್ ನ ಕನ್ಸಿಡರೇಷನ್ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಈ ಪಾಯಿಂಟ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ, ಹೌದು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾರ್ಯಾರು ಈ IPOಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರೆಲ್ಲರ ಹತ್ರನೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ. ನಾನು ತುಂಬಾ ಎಕ್ಸ್ಪ್ಲನೇಷನ್ ಕೊಡಲ್ಲ. ಸೊ ಕೆಲವೊಂದು ಪಾಯಿಂಟ್ಸ್ ಮಾತ್ರ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಬನ್ನಿ, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಇನ್ಫಾರ್ಮೇಶನ್ ನಾನು IPO ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಚಿತೋಗರ್ ವೆಬ್ಸೈಟ್ ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಈ ವೆಬ್ಸೈಟ್ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. IPO ಬಗ್ಗೆ ಎಲ್ಲಾ ಮಾಹಿತಿನೂ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿರೋ ತರ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಈ ವಿಡಿಯೋನ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ಪ್ರೈಸ್ ಬ್ಯಾಂಡು 1865 ರೂಪಾಯಿಂದ 1960 ರೂಪಾಯಿ, 7 ಶೇರ್ಸ್ ಪರ್ ಲಾಟ್ ಅಂತ. ಸೊ ಹಾಗಾದ್ರೆ ನಿಮ್ಗೆ 13,720 ರೂಪಾಯಿ ಬೇಕು ಒಂದು ಲಾಟ್ನ ಅಪ್ಲೈ ಮಾಡೋದಕ್ಕೆ. ಸೊ ಇದೆಲ್ಲ ನಾರ್ಮಲ್ ಕಾಮನ್ ಇನ್ಫಾರ್ಮೇಶನ್. ಸೊ ಇದೆಲ್ಲ ನಿಮ್ಗೆ ಚಿತೋಗರ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಈ IPO, ಹುಂಡೈನ IPO ತುಂಬಾ ಹೆಸರು ಮಾಡ್ತಾ ಇರೋದು, ಪಾಪ್ಯುಲರ್ ಆಗ್ತಾ ಇರೋದು, ಅಥವಾ ಮಾರ್ಕೆಟ್ ಅಲ್ಲಿ ತುಂಬಾ ಸೌಂಡ್ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ನೋಡಿ, ಈ ನಂಬರ್ಸ್ 27,870 ಕೋಟಿ ರೂಪಾಯಿ ಇವರು ರೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಬಿಗ್ಗೆಸ್ಟ್ IPO. ಇವತ್ತವರೆಗೂ ಇಷ್ಟು ಸೈಜ್, ಇಷ್ಟು ದೊಡ್ಡ IPO ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಂದಿಲ್ಲ. ಸೊ ಈ ತರ ಬಿಗ್ಗೆಸ್ಟ್ IPO ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡ್ಲಾ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಇವತ್ತವರೆಗೂ ಯಾವ್ದು ಬಿಗ್ಗೆಸ್ಟ್ IPO ಇಂಡಿಯಾಗೆ ಬಂದಿದೆ, ತುಂಬಾ ಹೆಸರು ಮಾಡಿದೆ, ಪಾಪ್ಯುಲರ್ ಆಗಿದೆ, ಆ ಟೈಮಲ್ಲಿ ಸೌಂಡ್ ಮಾಡಿತ್ತು, ಅದರಲ್ಲಿ ಮೆಜಾರಿಟಿ ಆಫ್ ದ IPOಸ್ ಫ್ಲಾಪ್ ಆಗಿದೆ. ಫಾರ್ ಎಕ್ಸಾಂಪಲ್ LIC ಆಫ್ ಇಂಡಿಯಾ, ಪೇಟಿಎಂ, ಮತ್ತೆ ಆರ್ ಪವರ್, ಈ ತರ ತುಂಬಾ IPOಸ್ ಯಾವ್ದಾದ್ರು ಬಿಗ್ಗೆಸ್ಟ್ IPOಸ್ ಅಂತ ಬಂತು ಅದೆಲ್ಲಾನು ಫ್ಲಾಪ್ ಆಗಿದೆ. ಸೊ ಹಾಗಾಗಿ ಬಿಗ್ಗೆಸ್ಟ್ IPO ಅಂತ ನಾನು ಡೈರೆಕ್ಟ್ ಆಗಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ನೋಡಿ, ಒಂದು ಕಾಮನ್ ಆಗಿ ಬಿಗ್ಗೆಸ್ಟ್ ಅಂತಂದ್ರೆ ಏನು, ಬಜೆಟ್ ಜಾಸ್ತಿ ಅಂತ. ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಮೂವಿ ನೋಡಕ್ ಹೋಗ್ತೀನಿ ಅಂತಂದ್ರೆ, ಮೂವಿನಲ್ಲಿ ನನಗೆ ಎಕ್ಸ್ಪೆಕ್ಟೇಷನ್ ಏನು, 3 ಅವರ್ಸ್ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೊಂದು ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಸಿಗುತ್ತೆ ಅಷ್ಟೇ. ನಾನು ಇದು ಎಷ್ಟು ದೊಡ್ಡ ಬಜೆಟ್ ಮೂವಿ ಅಥವಾ ಎಷ್ಟು ಚಿಕ್ಕ ಬಜೆಟ್ ಮೂವಿ ಅಂತ ಯಾವುದನ್ನು ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಅದೇ ತರ ನಾವು ಮೂವಿ ನೋಡೋದಕ್ಕೆ ಏನ್ ನಮ್ಮ ಒಂದು ಮೋಟೋ ಅಂದ್ರೆ, ನಮ್ಮ ಉದ್ದೇಶ ಏನು, ಒಂದು ಎಂಜಾಯ್ಮೆಂಟ್ ಬೇಕು. ಅದೇ ತರ IPO ಅಪ್ಲೈ ಮಾಡೋದಕ್ಕೆ ನಮ್ಮ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ, ಲಿಸ್ಟಿಂಗ್ ಗೇನ್ಸ್. ಅಂದ್ರೆ ಲಿಸ್ಟಿಂಗ್ ದಿನ ಇದು ನನಗೆ ಒಂದು ಒಳ್ಳೆ ಪ್ರಾಫಿಟ್ಸ್ ಕೊಟ್ರೆ ಸಾಕು ಅನ್ನೋದಷ್ಟೇ ನಮ್ಗಿರ್ಬೇಕು. ಅಂದ್ರೆ ಒಳ್ಳೆ ಪ್ರಾಫಿಟ್ಸ್ ಅಂತಂದ್ರೆ ಏನು, ಒಂದು 50%, 70%, 100%, 200%. ಇವಾಗ ನೀವು ಕಾಮನ್ ಆಗಿ ನೋಡಿದ್ರೆ ತುಂಬಾ IPOಸ್ ಡಬಲ್ ಆಗಿದೆ, ಟ್ರಿಬಲ್ ಆಗಿದೆ. ಸೊ ಹಾಗಾಗಿನೇ ತುಂಬಾ ಜನ ಅಪ್ಲೈ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಲಿಸ್ಟಿಂಗ್ ದಿನ ನಮ್ಗೆ ಎಷ್ಟು ಗೇನ್ಸ್ ಕೊಡುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಬಿಟ್ರೆ ಇದು ಎಷ್ಟು ದೊಡ್ಡ IPO ಅಷ್ಟು ಅಥವಾ ಎಷ್ಟು ಚಿಕ್ಕ IPO ಅಂದ್ರೆ ನನ್ಗೇನ್ ಬೇಕು, ನಾನು ಅಪ್ಲೈ ಮಾಡ್ತೀನಿ, ಲಿಸ್ಟಿಂಗ್ ದಿನ ನನಗೆ ಗೇನ್ ಆಗ್ಬೇಕಾ ಅಷ್ಟೇ ನನ್ಗೆ ಇಂಪಾರ್ಟೆಂಟು. ಸೊ ಈ ಕಂಪನಿ ಎಷ್ಟು ದೊಡ್ಡದು, ಇನ್ನು 3 ವರ್ಷಕ್ಕೆ ಏನ್ ಮಾಡುತ್ತೆ, 5 ವರ್ಷಕ್ಕೆ ಏನ್ ಮಾಡುತ್ತೆ, ಇದಕ್ಕೆ ಏನ್ ಪೆನಿಟ್ರೇಷನ್ ರೇಟ್ ಇದೆ, ಇದೆಲ್ಲದನ್ನು IPO ಅಪ್ಲೈ ಮಾಡೋ ಟೈಮಲ್ಲಿ ನಾನು ಯಾವುದನ್ನು ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ. ಸೊ ಹಾಗಾದ್ರೆ ಲಿಸ್ಟಿಂಗ್ ಎಷ್ಟಕ್ಕೆ ಆಗುತ್ತೆ ಅಥವಾ ಲಿಸ್ಟಿಂಗ್ ದಿನ ಇದು ಎಷ್ಟಕ್ಕೆ ಓಪನ್ ಆಗ್ಬೋದು ಅಂತ ಸಿಂಪಲ್ ಆಗಿ ನಮಗೆ ಗೊತ್ತಾಗೋದು ಯಾವ್ದ್ರಿಂದ ಅಂತಂದ್ರೆ, ಗ್ರೇ ಮಾರ್ಕೆಟ್ ಪ್ರೈಸ್. ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೈಸ್ ಅಂದ್ರೆ ನಾವು ಅದನ್ನ ನೋಡ್ಬಿಟ್ರೆ ಈ IPO ಎಷ್ಟು ಓಪನ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾದ್ರೆ ಅದನ್ನ ಚೆಕ್ ಮಾಡೋವಂಥದ್ದು ಎಲ್ಲಿ ಅಂತಂದ್ರೆ ನೋಡಿ, IPO ಗ್ರೇ ಮಾರ್ಕೆಟ್. ಇಲ್ಲಿ ನಮಗೆ ಹುಂಡೈ ಮೋಟಾರ್ನ IPO ಅಪ್ಕಮಿಂಗ್, ಇದರಲ್ಲಿ 1960 ರೂಪಾಯಿ ಲಿಸ್ಟಿಂಗ್ ಪ್ರೈಸು, ಗ್ರೇ ಮಾರ್ಕೆಟ್ ಪ್ರೈಸ್ ಕೇವಲ 45 ರೂಪಾಯಿ. ಅಂದ್ರೆ ದಿನೇ 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 ಗ್ರೇ ಮಾರ್ಕೆಟ್ ಪ್ರೈಸು ಡ್ರಾಪ್ ಆಗ್ತಾ ಇದೆ. ಇವತ್ತು 45 ರೂಪಾಯಿ ಇದೆ. ಅಂದ್ರೆ ಎಸ್ಟಿಮೇಟೆಡ್ ಲಿಸ್ಟಿಂಗು 2005 ರೂಪಾಯಿ, ಬರೀ 2.5% ಅಷ್ಟು ಮೇಲ್ಗಡೆ ಓಪನ್ ಆಗ್ಬೋದು ಅಂತ ಗ್ರೇ ಮಾರ್ಕೆಟ್ ಸಜೆಸ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ
ಲಿಸ್ಟಿಂಗ್ ಗೇನ್ಸು ಇದು ಜಾಸ್ತಿ ಆಗದೆ ಇರ್ಬೋದು, ಒಂದು 10% ಆಗ್ಬೋದು, 15% ಆಗ್ಬೋದು, ಅಥವಾ ಮೈನಸಲ್ಲೂ ಕೂಡ ಓಪನ್ ಆಗೋ ಚಾನ್ಸಸ್ಸು ಇರ್ಬೋದು. ಹಾಗಾದರೆ ಗ್ರೇ ಮಾರ್ಕೆಟ್ ಪ್ರೈಸ್ನ ನಾನು ನೋಡೋದ್ರಿಂದ ನನಗೇನು ಗೊತ್ತಾಗ್ತಾ ಇದೆ ಅಂದರೆ ಇದು ಬಂಪರ್ ಲಿಸ್ಟಿಂಗ್ ಆಗೋ ಚಾನ್ಸಸ್ಸು ತುಂಬ 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 ಕಡಿಮೆ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಗ್ರೇ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿತ್ತು ಇದು ಎಲ್ಲದನ್ನು ಕರೆಕ್ಟಾಗಿ ತೋರಿಸ್ತಾ ಇತ್ತಾ ಅಂತಂದರೆ ಇಲ್ಲಿ ನೋಡಿ ಗ್ರೇ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತಲೇ ಇದೆ. ಇದನ್ನು ನೀವು ನೋಡಿದ್ರೆ ಆಲ್ಮೋಸ್ಟು 201 IPOನಲ್ಲಿ ಎಬೋ ಗ್ರೇ ಮಾರ್ಕೆಟ್ ಪ್ರೈಸ್ ಲಿಸ್ಟಿಂಗು 74, ಬಿಲೋ ಗ್ರೇ ಮಾರ್ಕೆಟ್ ಲಿಸ್ಟಿಂಗು 122. ಬಿಲೋ ಅಂತಂದರೆ ಹೆಂಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ ಇವರು ಅಂತಂದರೆ ಇವರು ₹100 ಎಕ್ಸ್ಟ್ರಾ ಓಪನ್ ಆಗ್ಬೋದು, ಅಂದರೆ ₹200 ಅಂತ ಅಂದ್ಕೊಂಡಿರ್ತಾರೆ. ₹190 ಓಪನ್ ಆದ್ರೂ ಬಿಲೋ ಗ್ರೇ ಮಾರ್ಕೆಟ್ ಲಿಸ್ಟಿಂಗ್ ಅಂತಲೇ ಇದರಲ್ಲಿ ತೋರಿಸ್ತಾರೆ. ಆದರೆ ಗ್ರೇ ಮಾರ್ಕೆಟ್ನ ನೋಡೋದ್ರಿಂದ ನೋಡಿ ನಾವು ಯಾವ್ಯಾವುದನ್ನ ಅವಾಯ್ಡ್ ಮಾಡ್ಬೋದು ಅಂತಂದರೆ ನೋಡಿ ಇವಾಗ ಸಾಜ್ ಹೋಟೆಲ್ಸು IPO ಪ್ರೈಸ್ ₹65, ಗ್ರೇ ಮಾರ್ಕೆಟ್ ಪ್ರೈಸ್ 0 ಇತ್ತು. ಸೊ ಇದನ್ನು ಅವಾಯ್ಡ್ ಮಾಡ್ಬೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋಲ್ಲೇ ನಾನು ಹೇಳಿದ್ದೆ. ಇದೇ ಥರ ಶುಭಮ್ ಪೇಪರ್ಸು ₹152 IPO ಪ್ರೈಸು, ಗ್ರೇ ಮಾರ್ಕೆಟ್ ಪ್ರೈಸ್ ₹12. ಲಿಸ್ಟಿಂಗ್ ಡೇಟ್ ನೋಡಿ, ಲಿಸ್ಟಿಂಗ್ ಪ್ರೈಸ್ ₹142. ಅದೇ ಗ್ರೇ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿರುವಂಥದ್ದು ನೀವು ಅಪ್ಲೈ ಮಾಡಿದಿದ್ರೆ ನೋಡಿ ₹283 IPO ಪ್ರೈಸು, ಯಾವುದಿದು ಸಹಸ್ರ ಎಲೆಕ್ಟ್ರಾನಿಕ್ಸು, ಗ್ರೇ ಮಾರ್ಕೆಟ್ ಪ್ರೈಸ್ ₹172. ಆಲ್ಮೋಸ್ಟ್ 60% ಜಾಸ್ತಿ ಲಿಸ್ಟಿಂಗ್ ಆಗ್ಬೋದು ಅಂತ ತೋರಿಸಿತ್ತು. ಇದು ಲಿಸ್ಟ್ ಆಗಿರುವಂಥದ್ದು 90%ಅಲ್ಲಿ, ಅಂದರೆ ಗ್ರೇ ಮಾರ್ಕೆಟ್ಗಿಂತ ಜಾಸ್ತಿ ಆಯಿತು. ಸೊ ಇದರಿಂದ ಗ್ರೇ ಮಾರ್ಕೆಟ್ ನೋಡೋದ್ರಿಂದ ನೋಡಿ ಇನ್ನೊಂದು 2-3 ಎಕ್ಸಾಂಪಲ್ಸ್ನ ನೋಡೋಣ. KNR ಹೀಟ್ ಎಕ್ಸ್ಚೇಂಜರು ₹220 IPO ಅಲಾಟ್ಮೆಂಟ್ ಪ್ರೈಸು, ₹235 ಗ್ರೇ ಮಾರ್ಕೆಟ್ ಪ್ರೈಸ್, ₹455 ಆಗಬೇಕಾಯಿತು, ₹480 ಆಯಿತು, ಅಂದರೆ 118%. ಇದು ನಮಗೆ IPO ಅಪ್ಲೈ ಮಾಡುವಂಥ ಉದ್ದೇಶ. ಅಂದರೆ ಲಿಸ್ಟಿಂಗ್ ದಿನ ನಮಗೆ ಈ ಥರ ಒಂದು ಬಂಪರ್ ಲಿಸ್ಟಿಂಗ್ ಆಗಬೇಕು. ಸೊ ಗ್ರೇ ಮಾರ್ಕೆಟ್ ಪ್ರೈಸ್ ನೋಡೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಹುಂಡೈದು ಏನು ಅಂತಂದರೆ ಈ ಥರ ಬಂಪರ್ ಲಿಸ್ಟಿಂಗ್ ಆಗುವಂಥ ಚಾನ್ಸ್ ತುಂಬ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನೀವು ಡಿಸೈಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಅಪ್ಲೈ ಮಾಡಲಾ ಬೇಡವಾ. ನೋಡಿ IPO ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಅದ್ರ ಉದ್ದೇಶ ಏನು ಅಂತ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಈಗ ಹುಂಡೈ ಮಾರ್ಕೆಟ್ದು 3 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ಏನಾಗ್ಬೋದು ಅಂತ IPO ಅಪ್ಲೈ ಮಾಡೋದಕ್ಕೆ ನಾವು ಸ್ಟಡಿ ಮಾಡೋದು ಬೇಕಾಗಿಲ್ಲ. IPO ಅಪ್ಲೈ ಮಾಡೋದಕ್ಕೆ ಸಿಂಪಲ್ ಆಗಿ ಗ್ರೇ ಮಾರ್ಕೆಟ್ ಪ್ರೈಸ್ ಏನಿದೆ ಬೇಸಿಸ್ ಮೇಲೆ ನೋಡಿಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸೊ ಈ ಇನ್ಫಾರ್ಮೇಷನ್ನ ನಾನು ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಕರೆಕ್ಟ್ ಅಂತ ಅನಿಸಿದ್ರೆ, ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ